ನೀವು ಡೈರೆಕ್ಟರ್ನ ಬಿಟ್ಕೊಡಲ್ಲ, ಹೀರೋಗಳನ್ನ ಬಿಟ್ಕೊಡಲ್ಲ, ಹೀರೋಯಿನ್ ಬಿಟ್ಕೊಡಲ್ಲ, ಅವರು ಬಿಟ್ಕೊಡೋದಲ್ಲ ಅದು. ಅಂದರೆ ಇಲ್ಲಿ ದುಡ್ಡು ಹಾಕೋದು ದೊಡ್ಡದಲ್ಲ, ನೋಡ್ಕೊಳ್ಳೋರ್ಬೇಕು. ಆಹಾನ ಬರೋ ಸಿನಿಮಾ ಮಾಡೋಕ್ಕೂ ನಮಗೆ ಬರುತ್ತೆ. ಬಟ್ ಒಂದು ಹುಡುಗನ ನೋಡ್ಬೇಕಾದ್ರೆ ನಾನೇ ಸೆಲೆಕ್ಟ್ ಮಾಡಿದ್ದೀನಿ ಮಗಳಿಗೆ, ಗೊತ್ತಾ ನಿಮಗೆ? ಮಾಡಿ ಆದಮೇಲೆ ಯಶ್ ಹತ್ರ ಬಂದು ಹೇಳಿದ್ದೀನಿ. ಯಶನ್ನ ನೋಡಿ ಯಶ್ ನೋಡ್ಕೊಂಬರೋರಿಗೆ ನಮ್ಮಲ್ಲಿ ಯಾವುದೂ ಚಾನ್ಸ್ ಅನ್ಸಿಲ್ಲ. ಕ್ರೆಡಿಟ್ ಎಲ್ಲ ಯಶಿಗೆ ಹೋದರೆ ನಾವೇನು ಸಾಧನೆ ಮಾಡ್ದಂಗೆ ಆಗುತ್ತೆ. ಆಮೇಲೆ ಎಷ್ಟು ಪ್ರಚಾರಕ್ಕೆ ಕರ್ಕೊಂಡ್ರೆ ನಮ್ಮ ಟೀಮ್ಗೆಲ್ಲ ಎಷ್ಟು ಹೋಗ್ಬಿಡ್ತೀವಿ. ಟೀಮಿಗೆ ಬೇಡ ಇಂಡಸ್ಟ್ರಿಲಿ ನಮ್ಮ ಅಪ್ಪು ಬಾಸ್ನ ಎಲ್ಲರೂ ಹಾಕ್ಕೊಂಡು ನಮ್ಮ ಯುವ ಎಲ್ಲ ಪಿಕ್ಚರ್ ತೆಗೆದಾಗ ಎಷ್ಟು ಬೈದು. ಆಮೇಲೆ ನಮ್ಮ ಪ್ರೊಡಕ್ಷನ್ ಹೌಸಲ್ಲಿ ಯಶ್ದು ಅಂತ ಯಾರೂ ಬರೋಂಗಿಲ್ಲ, ಯಶ್ ಮದರ್ದು ಅಂತಲೇ ಬರಬೇಕು. ನಾನು ಏನು ತಗೋಬೇಕಾದ್ರೆ ಯಾರನ್ನೂ ಕೇಳಿ ತೊಗೊಳ್ಳಲ್ಲ. ನಾವು ನಮ್ಮ ರಾಧಿಕನ್ KG ಗಟ್ಟಲೆ ಚಿನ್ನ ಕೊಡಿಸಿದ್ದೀನಿ ನಾನು. ಆ KG ಗಟ್ಟಲೆ ಚಿನ್ನ ತರೋರು ನಾನೇ ಹೋಗಿದ್ದು. ದುಡ್ಡಿನ ವ್ಯವಹಾರ ಇದು, ದುಡ್ಡು. ಹಿಂಗೆ ಯಶ್ಮನವ್ರು ಬೆಳೆದವ್ರು ಅಂದರೆ ಸುಮ್ಮನೆ ಬೆಳೆದವ್ರ ದಡ್ರ ಯಶ್ಮಣ್ಣವರು. ರೂಪ್ ತಿಳ್ಕೊಂಡು ಮಾತಾಡೋಕ್ಕೆ ಹೇಳ್ತೀನಿ. ಒಳ್ಳೆ ದಡ್ರ ಥರ ಮಾತಾಡ್ತಾರೆ, ಗೊತ್ತಾಗಲ್ವ ಅಷ್ಟೊಂದು ಜನ ಕೇಳಿದ್ರು. ಇನ್ನೊಬ್ಬರ ಮನೆ ವಿಷಯಕ್ಕೆ ಯಾವಾಗಲೂ ತಲೆ ಹಾಕೋದಕ್ಕಿಂತ ಅವ್ರ ಮನೆ ವಿಷಯ ನೀಟಾಗಿ ನೋಡ್ಕೊಂಡ್ರೆ ಒಳ್ಳೆಯದು ಅಂತ ನನ್ನ ಅನ್ಸ. ಎಲ್ರಿಗೂ ನಮಸ್ಕಾರ. ಇನ್ಸೈಡರ್ಸ್ ನ್ಯೂಸ್ ಚಾನಲ್ಗೆ ಸ್ವಾಗತ. ನಾನು ರಾಮ್ ಚೇತನ್. ಹುತ್ತ ಪಡೆದ್ರೆ ಪ್ರಯೋಜನ ಇಲ್ಲ ಅಂತ ಗೊತ್ತಾಗಿದೆ. ವಿಶೇಷ ಕಾರ್ಯಕ್ರಮ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ತುಂಬ ಇಂಪಾರ್ಟೆಂಟ್ ಇದೆ. ಯಾಕಂತ ಹೇಳಿದ್ರೆ ನಾವು ಎಷ್ಟೋ ಜನ ಹೆಣ್ಮಕ್ಳು ಗಂಡು ಮಕ್ಳ ಲೆವೆಲ್ಗೆ ಕೆಲಸ ಮಾಡೋಣ ನಾವು ನೋಡಿದ್ದೀವಿ, ಸುಮಾರು ಜನ ನೋಡಿದ್ದೀವಿ. ಬಟ್ ಏನಂದರೆ ಒಂದು ಸಿನಿಮಾ ಪ್ರೊಡ್ಯೂಸರ್ ಆಗೋದಿದೆಯಲ್ಲ, ಅದು ತುಂಬ ಕಷ್ಟ. ಯಾಕಂತ ಹೇಳಿದ್ರೆ ಸಿನಿಮಾ ಸ್ಟಾರ್ಟಿಂಗಿಂದ ಹಿಡಿದು ರಿಲೀಸ್ ಮಾಡಿದ್ಮೇಲೆ ಪಬ್ಲಿಕ್ ಒಪಿನಿಯನ್ ತಗೊಂಡು ಆಮೇಲೆ ದುಡ್ಡು ಮಾಡಿ ನಗೆ ಬೇರೋದು ಇನ್ನೂ ಕಷ್ಟ. ಅದರಲ್ಲಿ ಯಶಸ್ವಿಯಾಗಿದ್ದಾರೆ ಅವ್ರು ಯಾರು ಅಂತ ಹೇಳಿದರೆ ನಮ್ಮ ಪುಷ್ಪಮ್ಮ ಅವರು PA ಪ್ರೊಡಕ್ಷನ್ ಮೂಲಕ ಒಂದು ಕೊತ್ತಲವಾಡಿ ಅಂತ ಸಿನಿಮಾ ಮಾಡಿ ಈಗಾಗಲೇ ಯಶಸ್ವಿ ಕಂಡಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ಕಾರ. ನಮಸ್ಕಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಮೇಡಮ್. ನೀವು? ನಾವು ಚೆನ್ನಾಗಿ ಮೇಡಮ್ ಖುಷಿಯಾಗಿದ್ದಂಗೆ ಕಾಣಿಸ್ತಿದ್ದೀರಾ? ನಿಜವಲ್ಲೂ ಖುಷಿಯಾಗಿದ್ದೀವಿ ರೀ. ನಮ್ಮ ಜನ ಈ ಮಟ್ಟಕ್ಕೆ ತಗೊಂಡ್ರಲ್ಲ ಅಂತ ಖುಷಿಯಾಗಿದೆ. ಅಂದರೆ ನಾವು ಸುಮ್ಮನೆ ಒಂದು ಎಂಟ್ರಿ ಆಗೋಣ ಅಂತ ಬಂದಿದ್ದು, ಒಂದು ಬರಬೇಕು ಅಂತ. ಬಟ್ ಪ್ರತಿಯೊಬ್ಬರು ಒಪಿನಿಯನ್ ಕೊಡ್ತಾ ಇದ್ದಾರಲ್ಲ, ಅದು ಭಾಳ ಖುಷಿಯಾಗಿದೆ. ಮೇಡಮ್ ಒಂದು ಸಿನಿಮಾ ಮಾಡಿದ್ಮೇಲೆ ನಾವು ಸುಮಾರು ಜನ ನೋಡಿದ್ದೀವಿ. ಸುಮಾರು ಸಿನಿಮಾ ಮಾಡಿದ್ಮೇಲೆ 3 ಥರ ಅನುಭವಗಳು ಹೇಳ್ತಾರೆ ಮೇಡಮ್. ಒಂದು ಸಿಹಿ ಅನುಭವ ಹೇಳ್ತಾರೆ, ಇನ್ನೊಂದು ತೀರಾ ಕಹಿ ಅನುಭವ ಹೇಳ್ತಾರೆ, ಇನ್ನೊಂದು 2 ಮಿಕ್ಸ್ ಅನುಭವ ಇರುತ್ತೆ ಪ್ರೊಡ್ಯೂಸರ್ ಮುಖದಲ್ಲಿ. ಸೊ ನಿಮಗೆ ಯಾವ ಥರ ಫೀಲ್ ಆಗ್ತದೆ ಈ ಈ ಸಿಚುವೇಶನಲ್ಲಿ ಅಂತ? ನಮಗೆ ಎಕ್ಸ್ಪೀರಿಯನ್ಸ್ ಇದೆಯಲ್ರಿ, ನಾವು 25 ಇಯರ್ಸ್ ನೋಡ್ಕೊ ಬಂದಿದ್ದೀವಿ. ಅಂದರೆ ಪ್ರೊಡ್ಯೂಸರ್ ಮೊದಲಿರ್ಬೋದು, ಬಟ್ ಪ್ರೊಡ್ಯೂಸರ್ ಕಥೆನ ನಾವು ಕೇಳಿಸ್ಕೊತಾ ಬಂದಿದ್ವಿ. ಒಂದು ಸಿನಿಮಾ ಬಂದಾಗ ಅವ್ರಿಗೆ ಹಣ ಬರಲಿಲ್ಲ ಅಂದರೆ ಎಷ್ಟು ಬೇಜಾರು ಮಾಡ್ಕೋತಾರೆ. ಆಮೇಲೆ ಹಣ ಬಂದಾಗಲೂ ನಮಗೇನು ಅವ್ರು ಹೇಳಲ್ಲ ಹಣ ಬಂದಿದೆ ಅಂತ. ಬಟ್ ಅದೆರಡು ನೋಡಿರೋದ್ರಿಂದ ನನಗೆ ಗೊತ್ತಿತ್ತು, ಸಿನಿಮಾಗೆ ಬಂದ ದಿವಸ ನೈಟೇ ದುಡ್ಡು ಬರೋಲ್ಲ, 1 ವೀಕಲ್ಲಿ ಬರೋಲ್ಲ, 1 ವಾರದಲ್ಲಿ ಬರೋಲ್ಲ ಅಂತೆಲ್ಲ ಗೊತ್ತಿತ್ತು. ಅದಕ್ಕಿಂತ ಚೆನ್ನಾಗಿ ನಾನೇನು ಅಂದ್ಕೊಂಡಿದ್ದೆ ಅದಕ್ಕಿಂತ ತುಂಬ ಚೆನ್ನಾಗಿ ಜನ ತಗೊಂಡೋಗಿದ್ದಾರೆ. ಬಟ್ ದುಡ್ಡು ಯಾವಾಗಲೂ ನೀವು ಪ್ರೊಡ್ಯೂಸರಾಗಿ ಬರೋವ್ರಿಗೆ ಯಾವಾಗಲೂ ಏನಂದರೆ ಖಂಡಿತ ದುಡ್ಡು ಬರುತ್ತೆ. 2 ದಿವಸ 3 ದಿವಸಕ್ಕೆಲ್ಲ ದುಡ್ಡು ಬರೋಲ್ಲ, ಆಮೇಲೆ 1 ವಾರ 10 ದಿವಸಕ್ಕೆ ಬರೋಲ್ಲ. ಆ ಬರದೇ ಹೋಗಲಿ, ನಾವು ಪ್ರೊಡಕ್ಷನ್ ಹೌಸ್ ಅಂತ ಬಂದಮೇಲೆ ಎಲ್ಲ ಒಳ್ಳೆ ಕೆಟ್ಟದ್ದು ನೋಡಿಕೊಂಡು ಅಭಿಮಾನಿಗಳು ಯಾವತ್ತೂ ಕೈ ಬಿಡಲ್ಲ. ವೆಯ್ಟ್ ಮಾಡಿ ನಾವು ಅವ್ರಿಗೆ ಒಳ್ಳೆ ಚಿತ್ರ ಕೊಡ್ತಾ ಹೋದರೆ ಖಂಡಿತ ನಮ್ಮನ್ನು ಕಾಪಾಡ್ತಾರೆ ಅಂತ ನನ್ನ ನಂಬಿಕೆ, ಬೇರೆಯವ್ರದ್ದು ಗೊತ್ತಿಲ್ಲ ನನಗೆ. ಓಕೆ ಮೇಡಮ್, ಇವಾಗ ಏನಂತ ಹೇಳಿದ್ರೆ ಒಂದು ಯಶಸ್ಸು ಬರೋವರೆಗೂ ಕೆಲವರು ಕಷ್ಟಪಡ್ತಾರೆ, ಒಂದು ಗೆಲುವು ಸಿಗೋವರೆಗೂ. ಗೆಲುವು ಸಿಕ್ಕಾದ್ಮೇಲೆ ಸಾಕಷ್ಟು ನಿಮಗೆ ಬಿಸ್ನೆಸ್ಗಳು ಮಾಡೋಕ್ಕೆ ಅಥವಾ ಸೈಟ್ ಮೇಲೆ ದುಡ್ಡು ಹಾಕೋಕ್ಕೆ ಯೋಚನೆ ಸುಮಾರು ಮಾಡ್ತಾರೆ. ಆದರೆ ಈ ಸಿನಿಮಾನೇ ಪ್ರೊಡಕ್ಷನ್ ಯಾಕೆ ಮಾಡಬೇಕು ಅಂತ ಅನ್ನಿಸ್ತು ನಿಮಗೆ ಅಂತ? ಅಂದರೆ ಅವ್ರ ಥಿಂಕಿಂಗ್ ಬೇರೆ ಇರ್ಬೋದು, ನನ್ನ ಥಿಂಕಿಂಗು ನನಗಿದೆ ಇಷ್ಟ. ಅಂದರೆ ನಾವು ಬೇಸಿಕ್ ಕಷ್ಟಪಟ್ಟಿದ್ವಲ್ಲ, ಈಗ ಪ್ರೊಡ್ಯೂಸರ್ಸ್ ಇಲ್ಲ, ಇನ್ನೊಂದಿಲ್ಲ. ಆಮೇಲೆ ನಮಗೆ ಆ ನಾಲೆಡ್ಜ್ ಅನ್ನೋದು ತಲೆಯಲ್ಲಿ ಕೂತಿತ್ತು. ಸಿನಿಮಾ ಮಾಡೋ ರೀತಿ ಒಂದಿದೆ, ಇದನ್ನು ನಾವು ಮಾಡ್ತಾ ಇಲ್ಲ, ನಮ್ಮ ಹತ್ರ ದುಡ್ಡಿಲ್ಲದೆ ಇದ್ದಾಗ ಆ ಥಾಟ್ ಬರ್ತಾಯಿತ್ತು. ದುಡ್ಡು ಬಂದಮೇಲೆ ಒಂದು ಒಳ್ಳೆ, ನಾವು ಸಿನಿಮಾ ಮಾಡಿರೋದು ಯಾರಿಗೂ ಗೊತ್ತಿಲ್ಲ, ನಾವು ರಿಲೀಸ್ ಆಗೋವರೆಗೂ ಗೊತ್ತಿಲ್ಲ. ಅಷ್ಟು ನೀಟಾಗಿ ಒಳಗಡೆನೇ ಸಿನಿಮಾ ಮುಗಿಸಿ ಬಂದಿದ್ದು. ಅಲ್ಲಿಗೆ ನಾವೆಷ್ಟು ಮೆಂಟಲಿ ಪ್ರಿಪೇರ್ ಆಗಿದ್ದೀವಿ ಅಂತ ತಿಳ್ಕೊಳ್ಳಿ. ಏನೋ ಸಿನಿಮಾಗೆ ಬರ್ತಾಯಿದ್ದೀವಿ ಅಂತ ಸದ್ದು ಮಾಡೋದ, ಸೌಂಡ್ ಮಾಡೋದ, ಅಥವಾ ನಾವು ಸಿನಿಮಾ ಮಾಡ್ತಿದ್ವಿ ಅಂತ ಪ್ರಚಾರ ಮಾಡ್ಕೊಂಡೆಲ್ಲ ಬರಲಿಲ್ಲ. ನಾವು ಸೈಲೆಂಟಾಗಿ ಸಿನಿಮಾ ಮಾಡಿ ಪ್ರೆಸ್ ಮೀಟ್ ಮಾಡಿದ್ವಿ, ಇಷ್ಟು ದೊಡ್ಡ ಸುದ್ದಿ ಆಯಿತು. ಬಟ್ ನಮಗೆ ಸುದ್ದಿಗಿಂತ ಹೆಚ್ಚಿಗೆ ನಾವು ಕ್ವಾಲಿಟಿ ಕೊಡ್ತೀವ, ಕೆಲಸ ಮಾಡಿದ್ದೀವ. ಅಂದರೆ ಥಿಯೇಟ್ರಲ್ಲಿ ಹಾಕಿದಾಗ ನಮಗೆ ಗೊತ್ತಾಗಬೇಕಿದು ಕ್ವಾಲಿಟಿ ಓಕೆ ಅನ್ನಿಸ್ಬೇಕು, ಆ ಥರ ಅಂದ್ಕೊಂಡು ಬಂದ್ವಿ. ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿದೆ.
ಬಟ್ ಯಾವಾಗಲೂ ಹೆಂಗಿರ್ಬೇಕು ಅಂದರೆ ಪ್ರೊಡ್ಯೂಸರ್ ಬರಬೇಕಾದ್ರೆ ಎಲ್ಲ ಪ್ರಿಪೇರಾಗಿ ಬರಬೇಕು. ಹೌದು ಹೌದು. ಬಂದ ತಕ್ಷಣ ನಾಳೆನೇ ನಿಮಗೆ ಏನು ಹೇಳ್ತಾರೆ, ದುಡ್ಡು ಮನೆಗೆ ಬರಲ್ಲ. ದುಡ್ಡು ಬರೋವರೆಗೂ ನೀವು ಕಾಯಬೇಕು. ಹಂಗಂತ ಬರ್ದೇನೂ ಇರಲ್ಲ, ಬಂದೇ ಬಿಡ್ತು ಅಂತಾರೆ. ಎರಡಕ್ಕೂ ನೀವು ಪ್ರಿಪೇರಾಗಿ ಬರಬೇಕು ಅಂತ ನನ್ನ ಒಪಿನಿಯನ್. ಪ್ರೊಡ್ಯೂಸರು ಕೆಲವರು ದುಡ್ಡು ಬಂದರೆ ಸುಳ್ಳು ಹೇಳೋರು ಇದ್ದಾರೆ, ನಾನು ನೋಡಿದ್ದೀನಿ. ದುಡ್ಡು ಬಂತು ಅಂತ ಯಾರೂ ಹೇಳಿಲ್ಲ. ಯಾಕೆಂದರೆ ನಾನು ಕೆಲವು ಪುಸ್ತಕ ಎಲ್ಲ ಓದಿದ್ದೀನಿ. ಆವಾಗೆಲ್ಲ ಬುಕ್ ಓದ್ತಾ ಇದ್ದೆ, ಇವಾಗ ಯೂಟ್ಯೂಬಲ್ಲಿ ಓದ್ತೀನಲ್ಲ. ದುಡ್ಡು ಬರಲ್ಲ ಅಂತ ಹೇಳೋರೆ ಜಾಸ್ತಿ ಪ್ರೊಡ್ಯೂಸರ್ಸು, ಬಂದರೂ ಹೇಳಲ್ಲ. ಬರದೇ ಇದ್ದಾಗಲೂ ನಾವು ನೋಡಿದ್ದೀವಿ, ಬರದೇ ಇರೋ ಸಿನಿಮಾನೂ ನೋಡಿದ್ದೀವಿ, ಬಂದಿರೋ ಸಿನಿಮಾನೂ ನೋಡಿದ್ದೀವಿ, ಎರಡೂ ನೋಡಿದ್ದೀವಿ. ಇದನ್ನೆಲ್ಲ ನಾವು ಅಣ್ಣವ್ರ ಹಿಸ್ಟ್ರಿ ತೆಗೆದ್ರೆ ಗೊತ್ತಾಗ್ಬಿಡುತ್ತೆ, ಓದ್ಬಿಡ್ಬೋದು ನಾವು. ಅಂದರೆ ಅವ್ರು ಯಾಕೆ ಮತ್ತೆ ಅವರೇ ಓನಾಗಿ ಪ್ರೊಡ್ಯೂಸರ್ ಆದರು. ಅವರು ಶಂಕರ್ ಗುರುವರೆಗೂ ದುಡ್ಡೇ ನೋಡಿಲ್ಲ. ಅಂದರೆ ಅವ್ರು ಕೆಲಸ ಮಾಡ್ಬೇಕಾದ್ರೆ ದುಡ್ಡುಗಳು ಬರ್ತಿಲ್ಲ, ಬಂದರೂ ಕೆಲಸ ಖರ್ಚು ಜಾಸ್ತಿ ಅದೆಲ್ಲ ಇರ್ತಿತ್ತು. ಆಮೇಲೆ ತ್ರಿಮೂರ್ತಿ ಮಾಡಿದಾಗ ಓಕೆ ದುಡ್ಡು ಅಂದರೆ ಓಕೆ ಅಂದರೆ ಚೆನ್ನಾಗೇ ಬಂದಿದೆ. ಬಟ್ ಶಂಕರ್ ಗುರುಲಿ ಹೈಯೆಸ್ಟ್ ದುಡ್ಡು ಬಂತಂತೆ. ಬಟ್ ಅದರಿಂದ ಈಚೆಗೆ 90 ಸಿನಿಮಾ ಮಾಡಿದಾರಲ್ಲ ಅಣ್ಣವ್ರ ಮನೆಯವರು. ಬಟ್ ಎಲ್ಲ ದುಡ್ಡು ಬಂದಿದೆ ಅಂತ ನನ್ನ ಪ್ರಕಾರ, ಅವ್ರು ಹೇಳಿರೋ ಪ್ರಕಾರ. ಅದರಲ್ಲಿ ಒಂದು 8-10 ಹಂಗೂ ಹಿಂಗೂ ಆಗಿರ್ಬೋದು ಅಷ್ಟೇ. ಬಟ್ ಯಾವಾಗಲೂ ಸಿನಿಮಾಗೆ ಬರೋರು ಇದಕ್ಕೆ ಹಾಕ್ಬೇಕು ಅದಕ್ಕೆ ಹಾಕಬೇಕು, ನೀವು ಯಾಕೆ ಇದಕ್ಕೆ ಬಂದ್ರಿ ಅಂತ ಕೇಳಿದ್ರಲ್ಲ, ಅದಕ್ಕೊಂದು ಪ್ರಶ್ನೆ ಹೇಳ್ತೀನಿ. ನನಗೆ ಯಾವಾಗಲೂ ಹೊಸ ಕಲಾವಿದ್ರಿಗೆ ಅಂದರೆ ಟ್ಯಾಲೆಂಟೆಡ್ಗೆ, ಸುಮ್ಮನೆ ಕಲಾವಿದರು ಅಂದರೆ ಇವತ್ತು ಬಂದು ನಾಳೆ ಯಾರೂ ಮಾಡೋಕ್ಕಾಗಲ್ಲ. ಆ ಟ್ಯಾಲೆಂಟೆಡ್ ರಂಗಾಯಣ ಅಲ್ಲಿ ಇಲ್ಲಿ ರಂಗಭೂಮಿ ಇಲ್ಲೆಲ್ಲ ಕೆಲಸ ಮಾಡಿರ್ತಾರಲ್ಲ, ಅಂಥವ್ರಿಗೊಂದು ಹೊಸೊಬ್ಬರಿಗೆ ಪ್ರತಿಯೊಬ್ಬರು ಕೊಡಬೇಕು ಅಂತ ನನ್ನ ಆಸೆ. ನಮ್ಮ ಚಿತ್ರರಂಗ ಏನಾದರೂ ಸಾಧನೆ ಮಾಡಬೇಕಂದ್ರೆ ನಮ್ಮಂಥವ್ರಿಗೆ ಯಶ್ ಬಂದಮೇಲೆ ಎಲ್ಲ ಚೆನ್ನಾಗಾದ, ಅವನು ಒಂದು ಇಂಡಸ್ಟ್ರಿಗೆ ಹೊಸೊಬ್ರಿಗೆ ಒಂದು ಟೀಮ್ ಹಾಕಿ. ಅಂದರೆ ಇಲ್ಲಿ ದುಡ್ಡು ಹಾಕೋದು ದೊಡ್ಡದಲ್ಲ, ನೋಡ್ಕೊಳ್ಳೋರು ಬೇಕು. ನಮ್ಮ ಟೀಮ್ ಭಾಳ ಚೆನ್ನಾಗಿ ನೋಡ್ಕೊಂಡ್ರು. ಅದೇ ನನಗೆ ಆಶ್ಚರ್ಯ, ಇವಾಗ ರಾಜ್ಕುಮಾರ್ ವಿಷಯ ನೀವು ತೊಗೊಂಡ್ರಿ, ಪಾರ್ವತಮ್ಮ ರಾಜ್ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿದರು. ಬಟ್ ಅವರು ಸಿನಿಮಾದಲ್ಲಿ ನಾವು ಒಂದು ಗಮನಿಸಿದ್ದೇನೆಂದರೆ, ಅವ್ರು ಯಾವುದು ಕೂಡ ಡೈರೆಕ್ಟರ್ನಾಗಲಿ ಹೀರೋನಾಗಲಿ ಬಿಟ್ಕೊಡ್ತಿರಲಿಲ್ಲ. ಅಂದರೆ ಅವ್ರನ್ನ ಜೊತೆ ಇಟ್ಕೊಂಡೇ ಓಡಾಡೋರು ಅವರು. ಸೊ ನಿಮ್ಮ ಸಿನಿಮಾ ರಿಲೀಸ್ ಆದಾಗಿಂದ ನಾನು ಅಬ್ಸರ್ವ್ ಮಾಡ್ತೀನಿ, ಕೆಲವು ಕ್ಲಿಪ್ಪಿಂಗ್ಸಲ್ಲಿ ನೀವು ಡೈರೆಕ್ಟರ್ನ ಬಿಟ್ಕೊಡಲ್ಲ, ಹೀರೋಗಳನ್ನ ಬಿಟ್ಕೊಡಲ್ಲ, ಹೀರೋಯಿನ್ ಬಿಟ್ಕೊಡಲ್ಲ. ಅವರ ಬಿಟ್ಕೊಡೋದಲ್ಲ, ಅದು ಇರೋ ಸತ್ಯ. ಈಗ ನಮ್ಮ ಟೀಮು ನಾನು ಸೆಟ್ಟಿಗೆ ಹೋಗದೆ ಸಿನಿಮಾ ಮುಗಿಸಿದ್ದಾರೆ ಅಂದರೆ ಅದು ನನ್ನ ಸಿನಿಮಾ ಅಲ್ಲ, ಅವ್ರ ಸಿನಿಮಾ. ಪ್ರತಿಯೊಬ್ಬರು ಕ್ಯಾಮ್ರಾಮನ್ ಇರ್ಬೋದು, ಮ್ಯೂಸಿಕ್ ಹುಡುಗರು ಇರ್ಬೋದು, ಇಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ ಇದರಲ್ಲಿ. ಆಮೇಲೆ ನಮ್ಮ ಫೈಟ್ ಮಾಸ್ಟರ್ ಇರ್ಬೋದು, ಅವರು ಸಿನಿಮಾ ಯಶ್ ಮನೆದು ಅಂತ ಯಾರಾದರೂ ಮಾಡಿದರೆ ಓ ಬಿಡಪ್ಪ ಯಶ್ ಬಾಸ್ ಅಂತ ಮಾಡಿಕೊಟ್ಟವ್ರು ಎನ್ಬೋದು. ಆ ಥರ ಟೀಮ್ ಅಲ್ಲ ನಮ್ಮದು. ಯಶ್ ಗೊತ್ತೇ ಇಲ್ಲ ಅವ್ರು ಯಾರಿಗೂ, ನನಗೆ ಡೈರೆಕ್ಟ್ರಿಗೆ ಅವ್ರ ಡ್ಯಾಡಿ, ಯಶ್ ಅವ್ರ ಡ್ಯಾಡಿ, 3 ಜನಕ್ಕೆ ನಮ್ಮ ಬ್ಯಾನರ್ ಅಂತ ಗೊತ್ತಿರೋದು. ಸುಮ್ಮನೆ ಒಂದು ಕೆಲಸ ಮಾಡ್ತಿದ್ದೀವಿ, ಎಲ್ಲ ಅನುಕೂಲ ಕೊಟ್ಟಿದ್ದಾರೆ ಅಂತ ಮಾಡಿರೋದ್ರಿಂದ ನಾವು ಬಿಟ್ಕೊಡೋ ಮಾತೇ ಬರಲ್ವಲ್ಲ. ಬಿಟ್ಕೊಡೋದು ಅಂದರೆ ಅವರು ನಾನು ಮಾಡಿಲ್ಲ ಸಿನಿಮಾನ, ಅವರು ಮುಗಿಸಿದ್ದಾರೆ. ಹೆಸರು ನಂದಿರ್ಬೋದು, PA ಪ್ರೊಡಕ್ಷನು, ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆ ಖುಷಿ ನಮಗೆ ತುಂಬ ಇದೆ, ಎಕ್ಸ್ಟ್ರಾ ಆರ್ಡಿನರಿ ಮಾಡಿಕೊಟ್ಟಿದ್ದಾರೆ. ಮೇಡಮ್, ಇವಾಗ ನಾವು ಎಷ್ಟೋವರ ಸಿನಿಮಾ ಬ್ಯಾಕ್ಗ್ರೌಂಡಿಂದ ಬರ್ತಿದೆ ಅಂದರೆ ಒಂದು ಏನಂತ ಹೇಳಿದರೆ ಒಂದು ಹೋಪ್ ಕ್ರಿಯೇಟ್ ಮಾಡಿರುತ್ತೆ. ಆಮೇಲೆ ದೊಡ್ಡ ಬಜೆಟ್ ಆಗಿರುತ್ತೆ, ಆ ಥರ ಎಲ್ಲ ಸಿನಿಮಾಗಳಿರ್ತವೆ ಮೇಡಮ್. ಬಟ್ ನಿಮ್ಮ ಸಿನಿಮಾ ನೋಡಿದೆ ನನಗೆ ಏನು ಬೇಕೋ ಅದನ್ನು ಕೊಟ್ಟಿದ್ದೀರಾ. ಸೊ ಒಂದು ಲೋ ಬಜೆಟಲ್ಲಿ ಏನು ಮಾಡಬೇಕು, ಲೋ ಬಜೆಟ್ ಅಂದರೆ ಹೇಳೋಕ್ಕಾಗಲ್ಲ, ಕತೆ ಅಲ್ಲ. ಸಿನಿಮಾ ಏನು ಕೇಳುತ್ತೆ, ನಾವು ಬರುವಾಗ ಎಷ್ಟು ಬರ್ಬೇಕು ಅಷ್ಟೇ ಬಂದಿದ್ದು, ಆಹಾ ಅಂತ ಬಂದಿಲ್ಲ. ಆಹಾನ ಬರೋ ಸಿನಿಮಾ ಮಾಡೋಕ್ಕೂ ನಮಗೆ ಬರುತ್ತೆ. ಬಟ್ ಈಗ ಬರ್ತಾ ಬೇಡ ಅಂತ ಬಂದಿದ್ವಿ. ಏನು ಚೊಕ್ಕವಾಗಿ ಮಾಡ್ಬೇಕು ಅಷ್ಟು ಮಾಡಿ. ಎಷ್ಟೋ ಸಿನಿಮಾ ನೋಡಿದ್ರಾ ಮೇಡಮ್? ಅವ್ರು ಇದ್ರಲ್ಲಿ ನೋಡಿದ್ದಾರೆ, ಏನದು ಕ್ಯೂಬ್ ಅಂತ ಏನೋ ಹೇಳ್ತಾರೆ. ಅದೇ ನೀವು ಅವರೇ ಪರ್ಸ್ನಲ್ ಥಿಯೇಟ್ರಿಗೆ ಹೋಗಿ ನೋಡ್ತೀನಿ ಅಂತೆಲ್ಲ ಹೇಳಿದ್ರಿ, ಹೇಳಿದ್ರು. ಆಮೇಲೆ ನಾನೇ ಹೇಳಿದೆ, ಮುಂದಿನ ದಿನಗಳಲ್ಲಿ ನೋಡಿವಂತ ಈಗ ಬೇಡ, ಜನಗಳು ಚೆನ್ನಾಗಿ ಒಪಿನಿಯನ್ ಕೊಡಲಿ. ಅವರು ಜನ ಒಪಿನಿಯನು ಬರ್ತಾ ಇದೆ, ನೀನೀಗ ಬರಕ್ಕೆ ಹೋಗಿ ನಾವು ಹೇಳಿದ್ ಕೇಳ್ತಾನೆ ಅವನು. ಯಾಕಂತ ಹೇಳಿದ್ರೆ ಮೇಡಮ್, ನಾವು ಯಶೋರ ಡೈರೆಕ್ಷನ್ ಮಾಡಿದಾರಲ್ಲ ಡೈರೆಕ್ಟರ್ಗಳು, ಅವರೆಲ್ಲ ಒಂದು ಪ್ಲಸ್ ಪಾಯಿಂಟ್ ಹೇಳಿದ್ದಾರೆ ನಮಗೆಲ್ಲ. ಅಂದರೆ ಯಶೋರು ಕತೆ ಮಾಡ್ಬೇಕಾದ್ರೆ ಕುತ್ಕೊಂತಾರೆ, ಅವ್ರ ಜಡ್ಜ್ಮೆಂಟ್ ಸೂಪರ್ ಆಗಿರುತ್ತೆ ಅಂತ. ಆ ಥರ ಏನಾದ್ರು ಫಸ್ಟೇ ಪ್ರಿಪ್ರೇಷನ್ ಮಾಡ್ಬೇಕಾದ್ರೆ ಕತೆ ಕೇಳಿ ಆ ಥರ ಏನಾದ್ರು ಮಾಡಿದ್ರ ಯಶ್ ಅವರು ಅಂತ? ಇದರಲ್ಲಿ ಯಶ್ ಇನ್ವಾಲ್ವ್ಮೆಂಟ್ ಯಾವುದೂ ಇಲ್ಲ, ಯಶಿಗೆ ಗೊತ್ತೇ ಇಲ್ಲ. ನಾವು ಕಲಿಯೋದು ಯಾವಾಗ್ರಿ, ಬರೀ ಯಶೇ ಮಾಡ್ತಾ ಇದ್ರೆ ನಮಗೂ ಗೊತ್ತಾಗ್ಬೇಕಲ್ವ. ಎಷ್ಟು ನೋಡಿ ನಾವು ಕಲ್ತಿದ್ದೀವಿ ಮನೇಲಿ. ನೀವು ಬಂದು ಇಲ್ಲಿ ಮಾಡ್ತಾ ಇದ್ದೀರಿ, ಇದು ನೋಡಿ ನಾವು ಕಲ್ತ್ಕೊತೀವಿ. 4 ಸರಿ ಬಂದರೆ ಕಲ್ತ್ಬಿಡ್ತೀವಿ. 20 ವರ್ಷ ನಾವು ಜೊತೆಲೇ ಮಾಡಿದ್ದೀವಲ್ಲ. ಆ ತೋಟ ತಗೊಳಕ್ವರೆಗೂ ಮನೇಲೇ ಇದ್ದ ಅವನು, ನಾವು ಮನೇಲೇ ಇದ್ವಿ. ದಿನ ಬರೋರು, ದಿನ ಮಾತಾಡೋರು, ಅಲ್ಲೇ ಕತೆ ಮಾಡೋರು, ಅಲ್ಲೇ ಊಟ ಮಾಡೋರು, ಎಲ್ಲರೂ ಅಲ್ಲೇ ಟೀಮ್ ಇರೋದು. ಹಂಗಾಗಿ ನೋಡಿ ಕಲ್ತಿದ್ವಿ. ಎಷ್ಟೇನು ಇದಕ್ಕೆ ಇನ್ವಾಲ್ವ್ ಮಾಡ್ಕೊಂಡಿಲ್ಲ. ಅಂದರೆ ಮೇಡಮ್, ಇವಾಗ ಅವರೊಂದು ಅವನಿಗೆ ಬೇಜಾನ್ ಕೆಲಸಗಳಿದೆ. ಅದ್ರ ಮಧ್ಯದಲ್ಲಿ ಅವನಿಗೆ ಯಾಕಮ್ಮ ಆರಾಮಾಗಿರಮ್ಮ ನೀನು ಅಂತಾನಷ್ಟೇ. ಒಂದು ಮಾತು ಗೊತ್ತಿದ್ರಿ, ಮಾಡಿ ಆಗಿದೆ ಬಿಡೋ ಹೋಗ್ಲಿ ಅಂತಾನೆ. ಇವಾಗ ಮೇಡಮ್, ಇವಾಗ ಪ್ರೊಡ್ಯೂಸರ್ ಆಗಿ ಬಂದಮೇಲೆ ಕ್ಯಾರೆಕ್ಟರ್ ಸೆಲೆಕ್ಷನ್ ಆಗಿರ್ಬೋದು. ನಾನು ಸಿನಿಮಾ ಪರ್ಸ್ನಲಿ ನಾನು ಸಿನಿಮಾ ನೋಡ್ಬೇಕಾರೆ ಈ ಕ್ಯಾರೆಕ್ಟರ್ ಎಕ್ಸ್ಟ್ರಾ ಅಂತ ಅನಿಸ್ಲಿಲ್ಲ. ಆಮೇಲೆ ಈ ಕ್ಯಾರೆಕ್ಟರ್ ಇವ್ರು ಶೂಟ್ ಆಗಲ್ಲ ಅಂತ ಅನಿಸ್ಲಿಲ್ಲ.
ಅಷ್ಟು ಪರ್ಫೆಕ್ಟಾಗಿ ಒಂದೊಂದು ಕ್ಯಾರೆಕ್ಟರ್ ಕೂಡ ಸೆಲೆಕ್ಟ್ ಮಾಡಿದ್ದಾರೆ. ಅಂದರೆ ಅವರು ದೊಡ್ಡವರು ಅಂತಲೂ ಸೆಲೆಕ್ಟ್ ಮಾಡಿಲ್ಲ, ಇವ್ರು ತುಂಬ ಚಿಕ್ಕವರು ಅನ್ನೋ ಥರನೂ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೀರಿಯಲ್ ಆರ್ಟಿಸ್ಟಿಂದ ಹಿಡಿದು ನಾರ್ಮಲ್ ಹೀರೋನ್ ಹಿಡಿದು ಆಮೇಲೆ ಒಂದು ಒಳ್ಳೆ ಆರ್ಟಿಸ್ಟ್ ಕೂಡ ಸೆಲೆಕ್ಟ್ ಮಾಡಿದ್ದಾರೆ. ರಂಗಭೂಮಿಯಿಂದ ಬಂದವರು ಸೆಲೆಕ್ಟ್ ಮಾಡಿ. ಹೇಗೆ ಮೇಡಮ್, ಹೆಂಗೆ, ಯಾವ ಥರ, ಯಾರಿಂದ ಇದು ಸಾಧ್ಯ ಆಯಿತು? ಇಲ್ಲ, ಅದಕ್ಕೆಲ್ಲ ನಮ್ಮ ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾವು. ಅವರು ಫಸ್ಟು ನಾವು ಕತೆ ಎಲ್ಲ ಮಾಡ್ಕೊಂಡಿದ್ದು ಓಕೆ ಅಪ್ಪ ಇದಕ್ಕೆ ಯಾರ್ಯಾರು ಹಾಕಬೇಕು ಅಂದಾಗ ನಾವು ಸ್ವಲ್ಪ ದೊಡ್ಡ ದೊಡ್ಡ ಆರ್ಟಿಸ್ಟ್ ತಲೆಯಲ್ಲಿ ಇಟ್ಕೊಂಡಿದ್ದೆ, ಅಂದರೆ ನಮಗೆ ಗೊತ್ತಲ್ಲ ಅಂತ ಅವ್ರು ಹೇಳಿದ್ರು. ಆಮೇಲೆ ಪರ್ಫಾರ್ಮರ್ ಬೇಕು ಅವ್ರಿಗೆ. ನಮ್ಮ ಡೈರೆಕ್ಟ್ರದ್ದು ಏನಂದರೆ ಅವರು ಸ್ವಲ್ಪ ತುಂಬ ಡೀಪಾಗಿ ನೋಡ್ತಾರೆ, ಆ್ಯಕ್ಟ್ ಮಾಡೋದನ್ನೆಲ್ಲ ನೋಡ್ತಾರೆ. ನಮಗಷ್ಟು ಗೊತ್ತಿಲ್ವಲ್ಲ, ಎಲ್ಲ ರೆಡಿ ಆದಮೇಲೆ ಹೋಗಿ ನೋಡ್ತಾ ಇದ್ದಿದ್ದು ನಾನು ಯಾವತ್ತೂ ಈ ರಂಗಭೂಮಿ ಅದೆಲ್ಲ ನಾನು ನೋಡಿರಲಿಲ್ಲ. ಬಟ್ ಅವರು ಕೇಳಿದ್ರಲ್ಲಿ ಸ್ವಲ್ಪ ಇಬ್ಬರು ಮಾತಾಡ್ಕೊತಾ ಇದ್ವಿ. ಕಡೆಗೆ ಅವ್ರು ಫೈನಲಿ ನಂಗೆ ಕನ್ವಿನ್ಸ್ ಮಾಡೋರು, ಅಮ್ಮ ಹಿಂಗಲ್ಲ ಹಿಂಗೆ ಹಿಂಗಲ್ಲ ಹಿಂಗೆ ಅಂತ. ಬಟ್ ಅವ್ರು ಮಾಡಿದ್ದಕ್ಕೆ ಅವ್ರಿಗೆ ಹೋಗ್ಬೇಕು ಅದು ಕ್ರೆಡಿಟು. ಬಟ್ ಇವ್ರು ಬೇಕು ಅವ್ರು ಬೇಕು ಅಂದಾಗ ನಾನು ಎಸ್ ಅಂತ ಕೊಟ್ಟಿದ್ದುಂಟು, ಆಯ್ತಪ್ಪ ತಗೋ ಅಂತ. ನಾವು ನೋ ಬೇಡ, ಮ್ಯೂಸಿಕ್ ಆಗ್ಬೋದು, ಪೋಸ್ಟರ್ ಆಗ್ಬೋದು, ಪ್ರತಿಯೊಂದು ಕಾಸ್ಟ್ಲಿನೇ ನಾವು ಮಾಡಿಸಿರೋದು. ಅದೆಲ್ಲ ಬೇಡ ಅಂದಿದ್ರೆ ನಾವು ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ಅವ್ರಿಗೆ ನಾನು ಕೇಳ್ತಾ ಇದ್ದೆ, ನಿಮ್ಗೆ ಈ 4ರಲ್ಲಿ ಯಾವುದು ಓಕೆ ಅಮ್ಮ, ನಂಗೆ ಇದು ಬೇಕು ಅಂದರೆ ಅದೇ ಕೊಟ್ಟಿದ್ವಿ, ಆ ಥರ ಕೊಟ್ಟಿದ್ವಿ. ಆಮೇಲೆ ಅದರಲ್ಲಿ ಅವ್ರ ತಾಟು ಚೆನ್ನಾಗಿತ್ತು, ಅದಕ್ಕೆ ನಾವು ಸಪೋರ್ಟ್ ಮಾಡಿದ್ದೀವಿ. ಅದೇ ಕೆಲವು ಪ್ರೊಡ್ಯೂಸರ್ಗಳು, ನಾವು ಕೆಲವು ಡೈರೆಕ್ಟರ್ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದ್ದಾರೆ, ಅಂದರೆ ಕಾಂಪ್ರಮೈಸಿಂದ ಸ್ವಲ್ಪ ಹಿಂಗಾಯಿತು, ಅಂದರೆ ಕಾಂಪ್ರಮೈಸ್ ಮಾಡಿ ನಾವು ಒಂದು ಕೇಳಿದ್ರೆ ಅವ್ರೊಂದು ಕೊಟ್ಟಿದ್ದಾರೆ ಅನ್ನೋ ಥರದಿಂದ ಆಯಿತು. ಇಲ್ಲ, ನಮ್ಮಲ್ಲಿ ಆ ಥರ ಯಾವುದೂ ಆಗಿಲ್ಲ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ನಮ್ಮ ಕ್ಯಾಮ್ರಾಮನ್ ಅದೇ ಇವರು, ನಮ್ಮ ಫೈಟ್ ಮಾಸ್ಟರ್ ಇರ್ಬೋದು, ಎಲ್ಲರೂ ಮುಂಚೆನೇ ಮಾತಾಡ್ಕೊಳ್ಳೋರು. ಆಮೇಲೆ ನನ್ನವ್ರಿಗೂ ತರೋರು, ಅಂದರೆ ಪ್ರೊಡಕ್ಷನ್ ಅವ್ರ ಜೊತೆ ಮಾತಾಡ್ತೀನಿ ಅಂತ ಇವ್ರು ಮಾತಾಡೋರು. ಬಟ್ ನಮಗೂ ಸ್ವಲ್ಪ ಟೇಸ್ಟ್ ಜಾಸ್ತಿ ಇರೋದ್ರಿಂದ ನಾವು ಒಂದು ಇಂಡಸ್ಟ್ರಿಗೆ ಏನು ಕೊಡಬೇಕು ಅಂತ ಬಂದಿರೋದು, ನಾವು ಟೇಸ್ಟ್ಫುಲ್ಲಾಗಿ ಬಂದಿರೋದು, ಸುಮ್ಮನೆ ಏನೋ ಇವತ್ತು ಬಂದು ನಾಳೆ ಹೋಗೋಕೆ ಬಂದಿಲ್ವಲ್ಲ. ಹಾಗಾಗಿ ನಾವೆಲ್ಲ ಮಾತಾಡ್ಕೊಂಡು ಮಾಡಿದ್ವಿ. ಹಂಗಾಗಿ ಅಷ್ಟು ಅಚ್ಚುಕಟ್ಟಾಗಿ ಸಿನಿಮಾ ಬಂದಿದೆ. ಕ್ರೆಡಿಟು ಎಲ್ಲ ಟೀಮ್ಗೆ ಹೋಗ್ಬೇಕು. ಅಂದರೆ ರಘು ನಿಡುವಳ್ಳಿಯವರು ಡೈಲಾಗು ತುಂಬ ಚೆನ್ನಾಗಿ ಬರ್ದಿದ್ದಾರೆ. ಸೊ ಹಿಂಗೆ ಆಯ್ಕೆಗಳು ಹೆಂಗೆ ಅಂತ ಡೈಲಾಗ್ ರೈಟಿಂಗ್? ಅದು ನಮ್ಮ ಡೈರೆಕ್ಟ್ರ್ ಹೇಳಿದರು, ಅಮ್ಮ ಅವರು ರೈಟ್ರೇ, ನಮ್ಮ ಡೈರೆಕ್ಟ್ರು ರೈಟ್ರೇ. ಅವರು ಅಮ್ಮ ನಾನು ರೈಟ್ರೇ, ಬಟ್ ನಾನು ಸಿನಿಮಾ ಒಳಗೆ ಓದಿ ಕತೆ ಎಲ್ಲ ನಾನೇ ಬರೆದ್ರೆ ಅದು ನನ್ನ ತಲೆಯಲ್ಲಿರೋದೆಲ್ಲ ಒಂದೇ ಆಗಿಬಿಡುತ್ತೆ, ಒಂದು ಎಕ್ಸ್ಟ್ರಾ ತೊಗೋತೀನಿ ಇದಕ್ಕೆ ಸ್ವಲ್ಪ ಡೈಲಾಗ್ ರೈಟ್ರು ಒಂದು. ಆಮೇಲೆ ಒಂದು 3-4 ಬೇರೆ ಬೇರೆ ಅಪ್ರೋಚ್ ಮಾಡಿದ್ರು. ಅವ್ರಿಗೆ ಅವ್ರು ಅಡ್ಜಸ್ಟ್ ಆಗಲಿಲ್ಲ, ಟೈಮ್ ಅಡ್ಜಸ್ಟ್ ಆಗಲಿಲ್ವ, ಇನ್ನೊಂದು ಅಡ್ಜಸ್ಟ್. ಬಟ್ ಇವರು ಓಕೆ ಅಂತ ಬರ್ಕೊಟ್ರು. ಇವ್ರು ಬರೆದು ಕೊಟ್ಟಿದ್ದು ಅಷ್ಟರ ಮಟ್ಟಿಗೆ ಬರೋಕ್ಕೆ ಕಾರಣ ಅವರು ರಘು ನಿಡುವಳ್ಳಿ. ಹೌದು. ಮತ್ತು ಡೈರೆಕ್ಟ್ರ್ ಬಗ್ಗೆ ಮಾತಾಡಲೇಬೇಕು. ಸೊ ಎಲ್ಲೂ ಕೂಡ ನೀವು ಡೈರೆಕ್ಟ್ರನ್ನ ಬಿಟ್ಕೊಡ್ಲೇ ಇಲ್ಲ, ಅಂದರೆ ಬಿಟ್ಕೊಳ್ಳೆ ಅವರು ಅಷ್ಟು ಕೆಲಸ ಮಾಡಿದ್ದಾರೆ ಅಂತಲೇ. ಸೊ ಅವ್ರ ಆಯ್ಕೆ ಹಿಂಗಾಯಿತು ಅಥವಾ ಅವರೇ ಅಪ್ರೋಚ್ ಆಗಿದ್ದಾರೆ ನಿಮಗೆ ಸ್ಟೋರಿ? ಅವರು ಹಿಂಗೆ ಒಂದು ಸ್ವಲ್ಪ ಪರಿಚಯ ಇಟ್ಕೊಂಡು, ನಂಗೆ ತುಂಬ ಜನ ಪರಿಚಯ, ಅವರೊಬ್ಬರೇ ಎಲ್ಲ ಸಖತ್ ಪರಿಚಯ ಇರ್ತಾರೆ ಇಂಡಸ್ಟ್ರಿಯಲ್ಲಿ, ಎಷ್ಟು ಜೊತೆ ಬಂದಾಗೆಲ್ಲ. ಇವರು ಹಿಂಗೆ ಪರಿಚಯ ಇದ್ದರು. ಸುಮ್ಮನೆ ನನ್ನ ಉದ್ದೇಶ ಎಲ್ಲ ಬೆಳೆದಿರೋರಿಗೆ ಕೊಡೋದಕ್ಕಿಂತ ಹೊಸವ್ರಿಗೆ ಕೊಡಬೇಕು ಅಂತಿತ್ತಲ್ಲ. ಆಮೇಲೆ ಹುಡುಗನಲ್ಲಿ ಕೆಲಸ ಇದೆ ಅಂತ ಗೊತ್ತಾಗುತ್ತೆ, ನನಗೆ ಗೊತ್ತಾಗುತ್ತೆ ಕೆಲಸ ಮಾಡೋರನ್ನ. ಸರಿ ಇವ್ರಿಗೆ ಕೊಡೋಣ. ಆಮೇಲೆ ನಾನು ಹೇಳಿದ್ದು ಹಂಗೆ, ನೋಡಪ್ಪ ಎಲ್ಲ ಜವಾಬ್ದಾರಿ ತಗೊಂಡು ಮಾಡಬೇಕಾಗುತ್ತೆ. ಯಶ್ ಅವ್ರಿಗೆ ಏನು ಗೊತ್ತಾಗಂಗಿಲ್ಲ, ಎಲ್ಲೂ ದೊಡ್ಡ ಸೆಲೆಬ್ರಿಟಿ ಮನೆಯವರಾಗಿದ್ದರಿಂದ ಸುದ್ದಿ ಎಲ್ಲೂ ಆಚೆ ಬರಬಾರ್ದು. ಸುದ್ದಿ ಎಲ್ಲಿ ಯಾವಾಗಲಿಂದ ಮಾಡಿಬಿಡೋರು, ಸುದ್ದಿ ಪ್ರಯೋಜನ ಆಗಲ್ಲ. ಕೆಲಸ ಮಾಡೇ ಇಷ್ಟೊಂದು ಸುದ್ದಿ ಮಾಡಿದರು, ಒಂಥರ ಸುದ್ದಿನೇ ಡಿಸ್ಟರ್ಬ್ ಆಗಿಬಿಡುತ್ತೆ, ಕೆಲಸ ಮಾಡೋಕ್ಕೆ ಬಿಡಲ್ಲ ಅನ್ನೋದಷ್ಟೇ. ಬಟ್ ನಮ್ಮ ಡೈರೆಕ್ಟರ್ ಚಾಯ್ಸ್ ನಾನು ಮಾಡಿ, ಯಜಮಾನ್ರು ನಾನಿಬ್ಬರು ಒಂದು ದಿವಸ ತೋಟಕ್ಕೆ ಕರೆದು ಮಾತಾಡಿ ಇವ್ರಿಗೆ ಕೊಡೋಣ ಅಂತ ಓಕೆ ಮಾಡಿದ್ವಿ. ಬಟ್ ಅವ್ರು ಅಲ್ಲಿಂದ ಇಲ್ಲಿವರೆಗೂ ಅದೇ ಡೇ 1ನಲ್ಲಿ ಹೆಂಗಿದ್ರು ಅದಕ್ಕಿಂತ ಇನ್ನೂ ಹೆಚ್ಚಿಗೆ ಕಷ್ಟ ಇವತ್ತಿಗೂ ಪಡ್ತಾನೆ ಇದ್ದಾರೆ ಅವ್ರು, ಬೇರೆ ಬೇರೆ ಓಡಾಟ ಎಲ್ಲ ಮಾಡ್ತಾರೆ. ಮತ್ತು ಎಲ್ಲದಕ್ಕಿಂತ ಖುಷಿಯಾಗಿದ್ದೇನೆಂದರೆ ನೀವು ಪಬ್ಲಿಸಿಟಿ ಮಾಡಿದ ರೀತಿ, ಅಂದರೆ ಬಸ್ಸಲ್ಲಿ ಕೂತ್ಕೊಂಡ್ರಿ, ಸೊ ಹೀರೋಯಿನ ಕರ್ಕೊಂಡು ಹೋಟ್ಲಿಗೆ ಹೋದ್ರಿ, ಅತಿ ಹೆಚ್ಚಾಗಿ ನೀವು ಅದೇ ಸುದ್ದಿಗೆ ಬಂತು. ಅಂದರೆ ಆ ಐಡಿಯಾಸ್ ಎಲ್ಲ ಯಾರ್ದು ಮೇಡಮ್? ಅಂದರೆ ನೀವು ಅದು ಬೇಕು ಅಂತಾನೆ ಹೆಂಗೆ ತಗೊಂಡ್ರೋ ಅಥವಾ ಅದು ಹೆಂಗೆ? ಇಲ್ಲ, ಅದು ನಮ್ಗಿನ್ನೂ 100 ಇದೆ, ಟೈಮ್ ಸಾಕಾಗಿಲ್ಲ. ಓಕೆ ಓಕೆ. ಅಂದರೆ ನಿಮ್ಮ ಹತ್ರ ಬರಬೇಕಂದ್ರೆ ನೀವು ಎಲ್ಲಿರ್ತೀರ ಅಲ್ಲಿಗೆ ಬರಬೇಕು. ನಾನು ಇಲ್ಲಿದ್ದೀನಿ ನೀವೆಲ್ಲ ಅಲ್ಲಿಗೆ ಬನ್ನಿ ಅಂದರೆ ಅದು ಪಬ್ಲಿಸಿಟಿ ಆಗಲ್ಲ. ಹೋಗ್ತಾ ಹೊತ್ತು ತುಮಕೂರಲ್ಲಿ ಆ ಸಂಘಗಳು ಹುಡುಗರು ಕರೆದ್ರಲ್ಲ, ಟಿಫನ್ ತಿನ್ಬೇಕಿತ್ತು, ವಡೆ ಎಲ್ಲ ನಮ್ಮ ನಾಟಿ ಸ್ಟೈಲ್ ಅಲ್ವಾ, ಹಂಗಾಗಿ ಚಿತ್ರಾನ್ನ ತಿಂತಾ ಇದ್ವಿ. ಅವಾಗ ಗೊತ್ತಲ್ಲ ನಿಮ್ಗೆ ಏನು ಮಾತಾಡ್ತಿದ್ರು ಫೋಟೋ ತೆಗೆದಾಕ್ತಾರೆ, ನಮ್ಗೇನು ಅದ್ರ ಬಗ್ಗೆ ಅಬ್ಜೆಕ್ಷನ್ ಇಲ್ಲ. ಅಂದರೆ ಅದು ನೀವು ಸಿಂಪ್ಲಿಸಿಟಿ ನಮಗೆ ತುಂಬ ಇಷ್ಟ. ನಮ್ಮ ನನಗೆ ಲೈಫಲ್ಲಿ ಸ್ಟಾರ್ ಅಮ್ಮ ಅನ್ನಿಸ್ಕೊಳ್ಳೋದ್ಕಿಂತ ನಾನು BMTC ಅವ್ರ ಹೆಂಡತಿ ಅನ್ನಿಸ್ಕೊಳ್ಳೋದು ತುಂಬ ಇಷ್ಟ. ನಾನು ಅದು ನೆಕ್ಸ್ಟ್ ಅದನ್ನೇ ಕೇಳಬೇಕಂತ ಹೊರದೆ. ಇವಾಗ ನೀವು ಪ್ರೊಡ್ಯೂಸರ್ ಆಗಿದ್ದೀರಾ, ಅಂದರೆ ಎಷ್ಟು ತಾಯಿಯಾಗಿ ಪ್ರೊಡ್ಯೂಸರ್ ಆಗಿದ್ದು ತುಂಬ ಖುಷಿ ಇದೆ, ಅಥವಾ ಒಬ್ಬ ಕಂಡಕ್ಟರ್ ಡ್ರೈವರ್ ಆಗಿ ನಾನು ಅಂದರೆ ಪ್ರೊಡ್ಯೂಸ್ ಮಾಡಿದೆ ಅನ್ನೋ ಹೆಮ್ಮೆ ಆ ಥರ ಏನಾರು ಇದೆಯಾ? ಇಲ್ಲ, ನನಗೆ ಯಶ್ ತಾಯಿಯನ್ನ ಅನ್ನೋದು ಒಂದು ಪಕ್ಕಕ್ಕೆ ಇಟ್ಬಿಡಿ, ಅದು ಅವ್ರ ಯಶ್ ತಾಯಿನೇ ಅವ್ನು ನನ್ನ ಮಗನೇ, ಅದು ಬೇರೆ, ಅದಾಗಿದೆ ಹೋಗಿದೆ.
ಬಟ್ ನಾನು ಇವತ್ತು ಏನೇ ಬಂದು ಸಾಧನೆ ಮಾಡ್ತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಯಜಮಾನ್ರು. ನಾನು ಡ್ರೈವರ್ ಹೆಂಡತಿಯಾಗಿ ಸಾಯೋವರೆಗೂ ಹಂಗೆ ಇರ್ತೀನಿ, ಹಿಂದೇನೂ ಹಂಗೆ ಇದ್ದೆ. ಇದೆಲ್ಲ ಮಗನ ಇದು ಅವನು ಏಳಿಗೆ ಅವನು ಇದಕ್ಕೆ ನಾವು ತುಂಬ ಹಿಂದೆ ದುಡಿದಿದ್ದೀವಿ. ಚೆನ್ನಾಗಿದ್ದಾನೆ, ಮಗಳು ಚೆನ್ನಾಗಿದ್ದಾಳೆ, ಅದೆಲ್ಲ ಓಕೆ. ಬಟ್ ನಾನು ನಮ್ಮ ಯಜಮಾನ್ರು ಇಂಡಸ್ಟ್ರಿಗೆ ಏನು ಮಾಡಬೇಕು ಅಂತ ಇದು ನಮ್ಮಿಬ್ಬರು ಸ್ವಂತ ನಿರ್ಧಾರದಿಂದ ಬಂದಿರೋದು. ಇದರಲ್ಲಿ ಯಾವುದೋ ಎಷ್ಟು ಸಪೋರ್ಟ್ ತಗೊಳ್ಳೋದು. ಯಾಕೆ ಯಶನ್ ತಗೊಂಡಿಲ್ಲ ಅಂತಾರೆ. ಯಶನ್ ತಗೊಂಡು ಕೆಲಸ ಮಾಡಿಬಿಟ್ರೆ, ಈಗ ಒಂದು ಎಕ್ಸಾಂಪಲ್ ಏನು ಹೇಳಿ, ಈಗ ನಮ್ಮ ಪೃಥ್ವಿ ಅಂಬರ್ ಇದ್ದಾರೆ, ಪೃಥ್ವಿ ಅಂಬರ್ ಹೀರೋ ಅಂತ ಅಂದರೆ ಅವರೊಬ್ಬರೇ ಹೀರೋ ಅಲ್ಲಿ. ಅದು ಬಿಟ್ಟು ಯಶ್ 5 ನಿಮಿಷ ಬಂದೋದ್ರು ಯಶ್ ಹೀರೋ ಅಂತಲೇ ಹೇಳೋದು. ಪೃಥ್ವಿ ಅಂಬರ್ಗೆ ಹೋಗಲ್ಲ ಕ್ರೆಡಿಟ್. ನಂಗೆ ಗೊತ್ತಾದ್ರ ಅನುಭವ. ಅದು ಆಗಬಾರ್ದು ಅಂತ ಯಶನ್ನೆಲ್ಲೂ ಇನ್ವಾಲ್ವ್ ಮಾಡಿಲ್ಲ. ಸಿನಿಮಾಲು ಒಂಚೂರು ಹಾಕಿಲ್ಲ ನಾವು. ಅದು ಯಾವುದೋ ಇವ್ರ ಹುಡುಗಿ ಸಿನಿಮಾ ನೋಡ್ತಾ ಇರುತ್ತೆ, ಅದೊಂದು ಹಾಕ್ಬೇಕಾದಾಗ ಬೇರೆ ಯಾಕೆ ಹಾಕೋದು, ಬಾಸ್ತೆ ಹಾಕೋಣ ಅಂತ. ನಾ ಹುಡುಗಿಯೇನೋ ಫ್ಯಾನು ಅದು ಇದು ಅಂತ ನಮ್ಮ ಡೈರೆಕ್ಟ್ರಿಗೂ ಗೊತ್ತಿತ್ತಲ್ಲ, ಹಂಗಾಗಿ ಅವರು ಅಮ್ಮ ಹಾಕ್ತೀನಿ ಅಂದರು, ಹಾಕೊಳ್ಳಿ ಅಂದರು. ಬಟ್ ಅದಕ್ಕೂ ಜನ ಕೇಳಿದ್ರು ಯಾಕೆ ಅವ್ರನ್ನ ಹಾಕಿದ್ದೀರಾ ಅಂತ. ಇಷ್ಟೇ ಹಿಂಗೆ ಬಂದು ಹಿಂಗೆ ಹೋಗ್ತಾರೆ ಸಿನಿಮಾ ನೀವು ನೋಡಿ. ಹೌದು. ಮತ್ತು ಇನ್ನೊಂದು ಕೇಳೋದಾದ್ರೆ ಮೇಡಮ್, ನಿಮ್ಮದು ನಾನು ಎಷ್ಟೋ ಸಲ ಇಂಟರ್ವ್ಯೂ ನೋಡಿದ್ದೀನಿ. ಅಂದರೆ ಎಷ್ಟೋರು ಅಷ್ಟೇ ಏನೋ ಒಂದು ಸ್ವಲ್ಪ ಏನೋ ಪ್ರಾಬ್ಲಮ್ ಆದಾಗ ಮತ್ತೆ ಬರ್ತಾರೆ, ಬಂದುಬಿಟ್ಟು ಫ್ಯಾಮಿಲಿಗಿಂತ ದೊಡ್ಡದು ಬೇರೆ ಯಾವುದು ಇಲ್ಲ ಅಂತ ಹೇಳ್ತಾರೆ. ಅವ್ರು ಪ್ರತಿ ಸಲ ಇಂಟರ್ವ್ಯೂ ನಾನು ನೋಡಿದ್ದೀನಿ, ಫ್ಯಾಮಿಲಿ ಫಸ್ಟ್ ರೀ, ಆಮೇಲೆ ಅಚೀವ್ಮೆಂಟ್ ಇರುತ್ತೆ, ಸಾಧನೆ ಅನ್ನೋದು ಎಲ್ಲ ಇದ್ದೇ ಇರುತ್ತೆ. ಸೊ ನೀವು ನಿಮ್ಮ ಇಂಟರ್ವ್ಯೂಗಳೆಲ್ಲ ನಾನು ನೋಡಿದ್ದೀನಿ. ಅಂದರೆ ಸಂಬಂಧ ಇದ್ದೇ ಇರುತ್ತೆ. ಬಟ್ ಬಿಸ್ನೆಸ್ ಅಂತ ಬರುವಾಗ ಬಿಸ್ನೆಸ್ ಅಂತ ಅದು ಯಾಕೆ ಉತ್ತರ ಬಂತು ಅಂದರೆ, ಇವಾಗ ನಮ್ಮ ಮನೇಲಿ ನಾನು ಏನು ತಗೋಬೇಕು ಅಂದರೂ ನನ್ನ ಮಕ್ಳ ಹತ್ರ ಗಂಡ ಹತ್ರ ಕೇಳಲ್ಲ. ಮೊದಲಿಂದನೂ ನಂದೇ ನಾನು ತಗೋತೀನಿ. ನಾನು ಏನು ತಗೋತೀನಿ ಅದು ನಾನು ಹೋಗಿ ತಗೋತೀನಿ. ಕೋಟಿಗೆ ಬೇಕಾದ್ರೂ ಈಗಲ್ಲ, ಎಷ್ಟು ದುಡ್ದು ನಂಗೆ ದುಡ್ಡು ಕೊಡ್ಬೋದು, ಕೊಡದೇನೆ ಇರ್ಬೋದು, ಅವ್ನು ಕೊಡ್ತಾನೆ, ಕೊಡಲ್ಲ ಅಂತಿಲ್ಲ. ಬಟ್ ನಾನು ಏನು ತಗೋಬೇಕಾದ್ರೆ ಯಾರನ್ನೂ ಕೇಳಿ ತಗೊಳ್ಳಲ್ಲ. ನಾನು ಕಾರ್ ತಗೊಳ್ಳೋದ ಅದೆಲ್ಲ ತಗೊಳ್ಳಲ್ಲ. ನನಗೆ ಆ ಥರ ಶೋಕಿ ಇಲ್ಲ. ನಾನು ಗೋಲ್ಡ್ ತಗೋಬೋದು ಅಥವಾ ಜಮೀನು ತಗೋಬೋದು, ಅದೆಲ್ಲ ನಾನು ತಗೋತೀನಿ. ಒಂದು ಸೈಟ್ ಪಕ್ಕದಲ್ಲಿ ತಗೊಂಡೆ ಹಾಸನಲ್ಲಿ, ಯಶಿಗೆ ಗೊತ್ತೇ ಇರಲಿಲ್ಲ. ರಿಜಿಸ್ಟರ್ ಆಗಿ ಎಲ್ಲ ಆದಮೇಲೆ ಮಗ ನೋಡಿ ಪಕ್ಕಕ್ಕೆ ತೊಗೊಂಡಿದ್ದೀನಿ. ಅವ್ನು ನಮ್ಮನೆ ಪಕ್ಕಕ್ಕೆ ಅಟ್ಯಾಚ್ ಆದಂಗೆ ತೊಗೊಂಡೆ. ಅದು ಇದನ್ನು ತೊಗೊಂಡ ತಕ್ಷಣ ಒಂದು ಹುಡುಗ ಬಂದ, ಫಾರಿನಲ್ಲಿದ್ದ. ಅವನು ಅಮ್ಮ ನನಗೆ ತುಂಬ ಮಗಳ ಎಜುಕೇಷನಿಗೆ ಬೇಕು. ಅದು ನಮ್ಮ ಯಾರೋ ಬೇರೆಯವ್ರಿಗೆ ಅಂತ ಮಾತುಕತೆ ಆಗ್ತಿತ್ತು. ಆಮೇಲೆ ಪಕ್ಕದಲ್ಲೇ ಇದೆಯಲ್ಲ ನಮ್ಮ ಎಷ್ಕೆ ಇರಲಿ ಬಿಡು ಅಂದ್ಬಿಟ್ಟು ನಾನು ಮಾತುಕತೆ ಮಾಡಿ ಫಾರಿನಿಂದ ಬಂದು ರಿಜಿಸ್ಟರ್ ಮಾಡಿಕೊಟ್ಟು ಹೋದ್ರು ಆ ಹುಡುಗ. ಅಂದರೆ ನಾವೆಲ್ಲ ಅಕೌಂಟಿಗೆ ದುಡ್ಡು ಹಾಕಿ. ಆಮೇಲೆ ಎಷ್ಟು ಕೇಳಿದೆ ನಾನು, ನೋಡ್ಕ ಮಗ, ನಾವು ಮಗ ಅಂತೀವಿ ಅವ್ನು, ಮಗ ನೋಡು ಮಗ ಪಕ್ಕ ಬಂದಿದ್ದ ಒಂದು ಸರಿ ಏನಕ್ಕೋ ರಾತ್ರಿ 12 ಗಂಟೆಲಿ ಬಂದು ಬೆಳಿಗ್ಗೆ 5 ಗಂಟೆಗೆ ಹೊಟ್ಟೋದು. ಅಲ್ಲಿ ಜನ ಪಬ್ಲಿಕ್ ಗುರ್ತಿಸ್ತಾರೆ ಅಂತ. ಆ ಮೇಲ್ಗಡೆ ಅವ್ನು ರೂಮಲ್ಲಿ ನಿಂತ್ಕೊಂಡು ಹಿಂದೆ ನೋಡಿದ್ದ, ಅವ್ನು ಇಳಿದು ಹೋಗು ನೋಡೋಕ್ಕಾಗಲಿಲ್ಲ. ಅಲ್ಲಿ ಇಳಿದ್ರೆ ಗೊತ್ತಾಗ್ಬಿಡುತ್ತೆ ಅಂತ. ಪಕ್ಕಕ್ಕೆ ಅಟ್ಯಾಚ್ ಆದಂಗೆ ಈಗ ಅದನ್ನು ನಾವು ಕಾಂಪೌಂಡ್ ಹಾಕ್ಕೊಂಡಿದ್ವಿ. ಅದು ಬೇರೆಯವರಾದ್ರೆ ಏನು ಹೇಳಿ, ಅಯ್ಯೋ ಮಗನಿಗೆ ಹೇಳ್ದೆ ಸೈಡ್ ತಗೋತಾ ಇದ್ದೀವಿ ಏನು ಅನ್ಕೊಂಡ್ಬಿಡ್ತಾರೋ ಅಂತಾರ ಅನ್ನಲ್ವಾ. ಅದೆಲ್ಲ ಕೋಟಿಗಟ್ಟಲೆ ವ್ಯವಹಾರ. ನಾನು ಅದು ಮಾಡಿದ್ಮೇಲೆ ಅವ್ನು ಕೇಳಲ್ಲ, ಓ ತಗೊಂಡೆ ಪಕ್ಕದ್ದು ತಗೊಂಡಿದ್ದೀನಿ ನೋಡು ಮಗ, ಅಷ್ಟು ಸಿಂಪಲ್ ಆಗಿರ್ತೀವಿ ನಾವು. ಅದು ಕೆಲವ್ರ ಮನೇಲಿ ಒಂದು ಅಂಗಡಿಗೆ ಒಂದು ಮದುವೆಗೆ ಬಟ್ಟೆ ತೆಗಿಯಕ್ಕೆ 20 ಜನ ಹೋಗ್ತಾರೆ. ನಾವು ನಮ್ಮ ರಾಧಿಕನ್ KG ಗಟ್ಟಲೆ ಚಿನ್ನ ಕೊಡ್ಸಿದ್ದೀನಿ ನಾನು. ಆ KG ಗಟ್ಟಲೆ ಚಿನ್ನ ತರೋಕೆ ನಾನೇ ಹೋಗಿದ್ದು. ನಮ್ಮ ಎಷ್ಟು ಬಂದಿರಲಿಲ್ಲ ಅಥವಾ ಇನ್ಯಾರೋ ಅವ್ರ ತಾಯಿ ಬಾಬು ಬಂದು ಕರ್ಕೋಗಿದ್ವಿ ಅಷ್ಟೇ. ಅಂದರೆ ಕೊಡ್ಸಿದ್ದು ನಾವೇ. ಆದರೆ ನಮ್ಮ ಮನೇಲಿ ಇನ್ನೊಬ್ರು ಒಂದು 20 ಜನ ಜೊತೆ ಕರ್ಕೊಯ್ತಾರೆ, ಇದಾ ಅಂತ. ಅಷ್ಟನ್ನೇ ನಮ್ಮ ಮನೇಲಿ ಮೊದಲಿಂದ ಅದು ಪದ್ಧತಿ. ಈಗ ನಾನು ಸಿನಿಮಾ ಮಾಡ್ಬೇಕಾದ್ರು ಯಶನ್ ಕೇಳಿ ಯಶ್ ಹತ್ರ ದುಡ್ಡು ಇಸ್ಕೊಂಡು ಯಶ್ಗೆ ಭಯಭಕ್ತಿಯಾಗಿ ಮಾಡಬೇಕು ಅನ್ನೋದಿಲ್ಲ. ನಾನು ಯಜಮಾನರು ಡಿಸೈಡ್ ಮಾಡಿದ್ವಿ, ಆಯಿತು ಇನ್ನು ನಾವೇನಾದರೂ ಮಾಡೋಣ ಅಂತ ಮಾಡಿರೋದು. ಬಟ್ ಹಾಗಂತ ಹೆಚ್ಚಿಗೆ ಗೊತ್ತಾಗಲ್ಲ ಅಂತ ಏನಿಲ್ಲ, ಗೊತ್ತಿರುತ್ತೆ, ಕೇಳಕ್ಕೆ ಬರಲ್ಲ ಅವನು. ಈಗ ಅಮ್ಮ ಏನೋ ಮಾಡ್ತಾರೆ, ಎಲ್ಲ ನಾನೇ ಮಾಡಿರೋದಲ್ವ ಮೊದಲಿಂದ. ಈಗ ಅವ್ನು ಏನು ಮಾಡ್ತಿದ್ರು ನಾವು ಕೇಳಕ್ಕೆ ಹೋಗಲ್ಲ, ಯಾಕೆಂದ್ರೆ ಅವನಿಗೆ ತಿಳುವಳಿಕೆ ಇದೆ, ಅವ್ನು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾನೆ. ದಿನ ಬೆಳಗ್ಗೆ ಅದು ಆ ವಿಷಯ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡಲ್ಲ ನಮ್ಮ ಮನೇಲಿ. ಅದು ತುಂಬ ಹೆಲ್ಪ್ ಆಗುತ್ತೆ, ನೀವು ಫಾಲೋ ಮಾಡಿಬೇಕಾದ್ರೆ. ಅದೇ ಮೇಡಮ್, ಇವಾಗ ಏನಂತ ಹೇಳಿದ್ರೆ ಕೆಲವೊಂದೆಲ್ಲ ಹಾಗೆ ಮಾತಾಡ್ತಾರೆ. ಅಂದರೆ ಇವಾಗ ಎಷ್ಟೋರು ಬರ್ಬೋದಿತ್ತು, ಪ್ರಚಾರ ಮಾಡ್ಬೋದಿತ್ತು, ಒಂದು ಮಾತು ಹೇಳಿ. ಯಾಕಂದರೆ ಹೀರೋಗೆ ಒಂದು ಹೀರೋ ಸಿನಿಮಾಗೆ ಬಂದುಬಿಟ್ಟು ಪ್ರಚಾರ ಮಾಡೋದು ನಾವು ನೋಡಿದ್ವಿ. ಆದರೆ ನೀವು ಯಾವತ್ತೂ ಕೂಡ ಅವ್ರನ್ನ ಒಂದು ಇಂಟರ್ವ್ಯೂ ಆಗಲಿ ಅದಕ್ಕೆ ಕರೆಸಲಿಲ್ಲ. ಅದಕ್ಕೆ ಜನಗಳಂದ್ರೆ ಕರೆಸ್ಬೋದು. ಜನಕ್ಕೆ ತಾಟ್ ಹೆಂಗಿರುತ್ತೆ ರೀ. ಈಗ ನನಗೆ ತಡ್ರಿ ಎಷ್ಟೊಂದು ಜನ ಗೊತ್ತಿರ್ತಾರೆ. ನಾನು ಹೇಳಿದ್ನಲ್ಲ ಎಕ್ಸಾಂಪಲ್ ತುಂಬ ಹೇಳಿದ್ದೀನಿ. ಇವಾಗ ಒಂದು ಮದುವೆ ಮಾಡಬೇಕಾದ್ರೂ ಅಷ್ಟೇ, ಒಂದು ಹುಡುಗನ ನೋಡ್ಬೇಕಾದ್ರೆ ನಾನೇ ಸೆಲೆಕ್ಟ್ ಮಾಡಿದ್ದೀನಿ ಮಗಳಿಗೆ. ಗೊತ್ತಾ ನಿಮಗೆ? ಮಾಡಿ ಆದಮೇಲೆ ಯಶ್ ಹತ್ರ ಬಂದು ಹೇಳಿದ್ದೀನಿ, ಮಗ ಹುಡುಗಂಗೆ ಮಾಡೋಣ ನೋಡು, ಇವ್ರು ತುಂಬ ಅಪ್ರೋಚ್ ಮಾಡ್ತಾವ್ರೆ. ನಾವಿಬ್ಬರೇ ಮಾತಾಡಿದ್ದೀವಿ. ಆಮೇಲೆ ಅವ್ರ ಡ್ಯಾಡಿಗೆ ಹೇಳಿದ್ವಿ. ಆಮೇಲೆ ಮದುವೆ ಸೆಟ್ ಆದಮೇಲೆ ಎಲ್ರಿಗೂ ನೆಂಟ್ರಿಗೆ ಹೇಳಿದ್ದೀವಿ. ಈಗ ಸಂಬಂಧಿಕರು ಕೇಳ್ತಾರೆ, ಒಂಥರ ಅವ್ರಿಗೆ ಭಯ ಇರುತ್ತೆ, ಕೇಳ್ತಾರೆ. ನನಗೆ ಗೊತ್ತಲ್ಲ, ಯಶನ್ನೆಲ್ಲ ನೋಡಿದ್ದೀನಲ್ಲ. ಆಮೇಲೆ ಎಷ್ಟು ಪ್ರಚಾರಕ್ಕೆ ಕರ್ಕೊಂಡ್ರೆ ನಮ್ಮ ಟೀಮ್ಗೆಲ್ಲ ಯಶ್ಗೆ ಹೋಗ್ಬಿಡುತ್ತೆ ರೀ, ಟೀಮಿಗೆ ಬರಲ್ಲ. ಎಷ್ಟಿದ್ರು ಈಗ ನೆಕ್ಸ್ಟು ಈಗ ನಮ್ಮ ಪೃಥ್ವಿ ಅಂಬರ್ ಬೇಡ, ಒಂದು ನಮ್ಮ ಡೈಲಾಗ್ ರೈಟ್ರು ಅಥವಾ ನಮ್ಮ ಮ್ಯೂಸಿಕ್ ಹುಡುಗ ಯಾರೋ ಒಂದು ಕೆಲಸ ಮಾಡಕ್ಕೆ ಹೋದ್ರೆ, ಇದು ಎಷ್ಟು ಸೆಲೆಕ್ಟ್ ಮಾಡಿದ್ದು, ಇವನು ಎಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬಿಡ್ತಾನೆ ಒನ್ ಡೇಗೆ, ಒಂದು ಪಿಕ್ಚರ್ಗೆ ಅಂತ ಅಂತಿರೋ ಅನ್ನಲ್ವ. ಆ ಕ್ರೆಡಿಟ್ ಎಷ್ಟ್ಗೆ ಹೋಗ್ಬಾರ್ದು ಅಂತ ಎಷ್ಟನ್ನು ಇದಕ್ಕೆ ಇನ್ವಾಲ್ವ್ ಮಾಡಿಲ್ಲ.
ನೀವು ಎಲ್ಲಾದರೂ ನೋಡಿ ಈ ಕೆಲಸ ನೀವು ಮಾಡ್ತಾ ಇದ್ದೀರಾ, ಇನ್ಯಾರೋ ಒಬ್ರು ಹೈಯೆಸ್ಟ್ ಅವ್ರು ಬಂದು ಕೂತಾಗೆ ಇವ್ನಿಗೆ ಗೊತ್ತಿಲ್ಲ ಅವ್ರು ಇದ್ದಿದ್ದಕ್ಕಿದಾಯ್ತು ಅಂತಾರೆ, ನೀವು ಅಂದೇ ಅಂತಾರೆ. ಅದೊಂದಾಯ್ತಾ? ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ನೀವೇ ಉತ್ತರ ಕೊಡ್ಬೇಕೀಗ. ಇಂಡಸ್ಟ್ರಿಲಿ ನಮ್ಮ ಅಪ್ಪು ಬಾಸ್ನ ಎಲ್ಲರೂ ಹಾಕೊಂಡು ನಮ್ಮ ಯುವ ಎಲ್ಲ ಪಿಕ್ಚರ್ ತೆಗ್ದಾಗ ಎಷ್ಟು ಬೈದ್ರು ಬೈಲಿಲ್ವ? ಓ ಚಿಕ್ಕಪ್ಪನ ಹಾಕೊಂಡು ಬಂದವನೇ, ಅವರ ತಾತನ ಹೆಸರು ಹೇಳ್ಕೊ ಬಂದವನೇ ಅಂತ ಬೈಲಿಲ್ಲ? ಎರಡು ಮಾತಾಡ್ತಾರಲ್ರಿ ಇವರು, ಎರಡು ಕರ್ಕೊಬಂದ್ರು ಮಾತಾಡ್ತಾರೆ, ಇದಕ್ಕೂ ಬೈತಾರೆ. ಅಪ್ಪು ಅವ್ರ ಚಿಕ್ಕಪ್ಪ ಬಂದ್ರು ಮಾಡಿದ್ರು, ಅವ್ರ ಚಿಕ್ಕಪ್ಪನ ಮಾಡ್ಕೊಂಡು ಮಾಡ್ತಾವ್ರೆ ಅಂತಾನು ಬೈದ್ರು. ಅಲ್ಲಿ ಹೋದ್ರೆ ಬರೀ ಅಪ್ಪನೇ ಕಾಣ್ತಾರೆ, ಇವಂದೇನು ಇಲ್ಲ ಅಂತ ಇವಂಗ್ ಬೈದ್ರು. ಯಾಕೆ? ಅವರು ಚಿಕ್ಕಪ್ಪ ಅವ್ನು ನಮ್ಮ ಸ್ವಂತ ಸ್ವಂತ ಹುಡುಗ, ಇವ್ರ ಪಾಪ ಬೇರೆ ಟೀಮ್ ಅಲ್ವಾ, ಯಶಿಗೆ ಹೋಗ್ಬಿಡುತ್ತೆ ಕ್ರೆಡಿಟ್ ಎಲ್ಲ. ನಿಮ್ಮ ಪ್ರೊಡಕ್ಷನ್ ಇಂದ ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ಬೋದು ಜನ ಮುಂದಕ್ಕೂ ಕೂಡ ಅಂತ. ಯಶನ್ನ ನೋಡಿ ಯಶ್ ನೋಡ್ಕೊಂಬರೋರಿಗೆ ನಮ್ಮಲ್ಲಿ ಯಾವುದೂ ಚಾನ್ಸ್ ಇಲ್ಲ. ಯಶತ್ರಕ್ಕೆ ಹೋಗ್ಬೋದು, ಯಶು ಮಾಡ್ತಾನೆ ಅಂದರೆ ಯಶತ್ರ ಹೋಗ್ಬೋದು. ಯಾಕೆ ಅಂತ ಕೇಳಿ, ನಾನು ಅಷ್ಟೇ ಎಕ್ಸ್ಪೆಕ್ಟೇಷನ್ನು ನನ್ನ ಕೆಲಸ ಕರೆಕ್ಟಾಗಿ ಇಲ್ಲದೆ ಇದ್ದರೆ ನಾನು ಯಾವುದನ್ನು ಕಾಂಪ್ರೂವ್ ಆಗಲ್ಲ. ಆಮೇಲೆ ನಮ್ಮ ಪ್ರೊಡಕ್ಷನ್ ಹೌಸಲ್ಲಿ ಯಶದು ಅಂತ ಯಾರೂ ಬರೋಂಗಿಲ್ಲ, ಯಶ್ ಮದರ್ದು ಅಂತಲೇ ಬರಬೇಕು. ಈಗ ನಾನು ಅಷ್ಟೇ ಅಣ್ಣವ್ರ ಮನೆಗೆ ಹೋಗ್ತಿದ್ದೀನಿ ಅಂದರೆ ಪುನೀತ್ ಬರ್ತಾನೆ ಅಂತ ಹೋಗೋದಾಗಲಿ, ಅಥವಾ ಸಾರಿ ನಮ್ಮ ಶಿವಣ್ಣ ಬರ್ತಾರೆ ಅಂತ ಹೋಗೋದಾಗಲಿ ಹಂಗೆ ಹೋಗ್ಬಾರ್ದು. ಕೆಲವ್ರಿಗೆ ಅದೊಂದು ಇರುತ್ತೆ ತಲೆಯಲ್ಲಿ. ಆಮೇಲೆ ಎಷ್ಟು ಜನ ಸಿನಿಮಾ ನೋಡ್ಯವ್ರಿ? ಹಂಗಾರೆ ಹೋದ ತಕ್ಷಣ ನೋಡಿದಾರ? ಅಲ್ಲ, ಓದೋರ್ ಸಿನಿಮಾ ಎಲ್ಲ ಫುಲ್ ಇಟ್ಟು ಆಗಿದೆಯಾ? ಇಲ್ಲ, ಅದು ಹೌದು, ಅದೇ ಕತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲ ಕತೆ ಎಲ್ಲ ಚೆನ್ನಾಗಿದ್ದು ಎಲ್ಲ ಇದ್ದು ಅಪ್ಪು ಒಂದು ಎಂಟ್ರಿ ಕೊಡೋದೋ ಇನ್ನೊಂದು ಕೊಡೋದೋ ಮಾಡಿದ್ರೆ ಅದು ಖುಷಿನೇ. ಬಟ್ ನಾನು ಬರುವಾಗ ಹಂಗೆ ಬರಬಾರ್ದು ಅಂತ. ಯಾಕೆಂದ್ರೆ ಕ್ರೆಡಿಟ್ ಎಲ್ಲ ಯಶಿಗೆ ಹೋದ್ರೆ ನಾವೇನು ಸಾಧನೆ ಮಾಡ್ದಂಗೆ ಆಗುತ್ತೆ. ಯಶ್ ಮಾಡಿರೋದೇ ಉಂಟು, ಇವ್ರಿಗೆ ಯಾಕೆ ಬೇಕಿತ್ತು? ಯಶ್ ಬ್ಯಾನರ್ ಜೊತೆನೇ ಹೋಗ್ಬೋದಿತ್ತು, ಯಶ್ ಜೊತೆನೇ ನಾನು ಮಾಡಕ್ಕೆ ಯಾಕ್ರಿ ಬರಬೇಕು? ಯಶ್ ಮಾಡ್ತಾನಲ್ಲ. ಅದೇ ಕೆಲವರು ನೀವು ಪ್ರೊಡಕ್ಷನ್ ಅನೌನ್ಸ್ಮೆಂಟ್ ಮಾಡಿದಾಗಲೇ ಕೆಲವ್ರಿಗೆ ಆಶ್ಚರ್ಯ ಬಂದಿತ್ತು. ಅಂದರೆ ನೀವು PA ಪ್ರೊಡಕ್ಷನ್ ಅಂತ ಅನೌನ್ಸ್ಮೆಂಟ್ ಕೊಟ್ರಿ. ಸೊ ಅಂದರೆ ಅಲ್ಲಿ ನಿಮ್ಮದೇ ಓನ್ ಥರ ಪ್ರೊಡಕ್ಷನ್ ಆಗಿತ್ತು ಅದು. ಅದಕ್ಕೆ ಯಾಕೆ ಅನ್ನೋಂಥಲ್ಲ ಒಂದು ಪ್ರಶ್ನೆಗಳು ಮೂಡ್ತು. ವ್ಯವಹಾರ ಯಾವಾಗಲೂ ಹಂಗೆ ಇರಬೇಕಪ್ಪ. ಈಗ ನಂದು IT ನಂದು ಅವ್ರದ್ದು ಒಟ್ಟಿಗೆ ಅಂದರೆ ಒಪ್ಪಲ್ಲ, ನಾನು ಏನು ಟ್ಯಾಕ್ಸ್ ಕಟ್ಟಿಲ್ಲ ಅದು ನೋಡ್ತಾರೆ. ಅವನದು ದೊಡ್ಡ ವ್ಯವಹಾರ, ನಂದು ಒಂದು ಮಿಂಗಲ್ ಮಾಡೋಕ್ಕಾಗಲ್ಲ. IT ಯಾವಾಗಲೂ ಅವರು ತಂಗಿಗೆ ದುಡ್ಡು ಕೊಡ್ತೀನಿ ಅಂದರೆ ಯಾಕೆ ಕೊಟ್ರಿ ಅಂತ IT ಪ್ರಶ್ನೆ ಮಾಡುತ್ತೆ. ಅದಕ್ಕೊಂದು ಕಾನೂನಿದೆ. ಹೌದು. ಮತ್ತೆ ನಾವು ಇಷ್ಟು ದೊಡ್ಡ ಬ್ಯಾನರ್ನ ತಗೊಂಡೋಗೋದ್ರೊಳಗೆ ಹಾಕ್ಬಿಟ್ರೆ ನಾವು ಫೈನಾನ್ಸ್ ಹೆಂಗೆ ಮೇಂಟೈನ್ ಮಾಡೋದು? ಅದನ್ನು ನೀವು ಜನಕ್ಕೆ ಗೊತ್ತಿಲ್ಲ, ಫೈನಾನ್ಸ್ ಬಗ್ಗೆ ಗೊತ್ತಿಲ್ಲ. LIC ನಿಮ್ಮ ಹೆಂಡ್ತಿಗೆ ಒಂದು LIC ಕೊಡ್ತೀನಿ ಅನ್ಕೊಳ್ಳಿ, ನಾನು ನಿಮ್ಮ ಸಂಪಾದನೆಯಲ್ಲಿ ತಗೊಳ್ಳಲ್ಲ, ನಿಮ್ಮ ಹೆಂಡ್ತಿ ಸಂಪಾದನೆ ಇರಬೇಕು, ಮಾಡಿಸ್ಕೊಳಲ್ಲ. ಯಾಕೆ ಕೇಳಿ, ಪ್ರಶ್ನೆ ಗೌರ್ಮೆಂಟಿಗೆ ಕೇಳಿ. ನಾನು ಎಷ್ಟೊತ್ತಿಗೆ ಹೋಗ್ಬಿಡ್ತೀನಿ, ಫೈನಾನ್ಸ್ ಹೆಂಗೆ ಮೇಂಟೈನ್ ಮಾಡಲಿ? ಎಷ್ಟು ದೊಡ್ಡದು ಸಮುದ್ರ. ಈಗ ಅವನೊಬ್ಬನೇ ಮಾಡ್ತಾ ಇಲ್ಲ, ಅದ್ರ ಜೊತೆ ಅವ್ರು ಜಾಯಿಂಟ್ ಇದ್ದಾರೆ, KV ಅನ್ನೋರು ಯಾರೋ ಇದ್ದಾರೆ, ರಾಮಾಯಣದಲ್ಲಿ ಜಾಯಿಂಟ್ ಇದ್ದಾರೆ, ಏನೇನೋ ಇದೆ ಒಂದು, ನಾನು ಕೇಳಕ್ಕೆ ಹೋಗಿಲ್ಲ. ಅದ್ರ ಜೊತೆ ನಾನು ಹೋಗ್ಬಿಟ್ಟು ಇದನ್ನ ಮಿಕ್ಸ್ ಮಾಡಿ ಬೇಕಾದು ಒಳ್ಳೆ ದಡ್ರ ಥರ ಮಾತಾಡ್ತಾರಲ್ರಿ, ಗೊತ್ತಾಗಲ್ವ ಅಷ್ಟೊಂದು ಜನ ಕೇಳಬೇಕಾದ್ರೆ. ಈಗ ನನ್ನ ಕೇಳಿದ್ರೆ ಇಂಡಿಪೆಂಡೆಂಟಾಗಿ ಫೈನಾನ್ಸು ಮಾಡಿ ಆಮೇಲೆ ಇಬ್ಬರು ಅಮ್ಮ ಮಗ ಅವ್ರಿಗೆ ಇವ್ರು ಎಷ್ಟು ಅಕೌಂಟಿಗೆ ದುಡ್ಡು ಹಾಕ್ತಾನೆ, ನನಗೆ ಟ್ಯಾಕ್ಸ್ ಕಟ್ಬಿಟ್ಟು ಹಾಕ್ತಾನೆ, ಗೌರ್ಮೆಂಟ್ ಪ್ರಶ್ನೆ ಮಾಡಲ್ಲ. ಈಗ ನಿಮ್ಮ ಸಂಪಾದನೆಯಲ್ಲಿ ಟ್ಯಾಕ್ಸ್ ಕಟ್ಟಿ ನನಗೆ ಹಾಕಿ, ಗೌರ್ಮೆಂಟ್ ನಿಮ್ಮನ್ನು ಕೇಳಲ್ಲ, ಯಾಕೆ ಕೊಟ್ರಿ? ಮದರ್ ಕೊಟ್ಟೆ, ಆದರೆ ಟ್ಯಾಕ್ಸ್ ಯಾಕೆ ಕಟ್ಟಲಿಲ್ಲ ಅಂತ ಮಾತ್ರ ಕೇಳುತ್ತೆ. ನಾನು ನನ್ನ ದುಡ್ಡು ನಿಮ್ಗೆ ಹಾಕ್ಬೇಕಾರೆ ನಾನು ಟ್ಯಾಕ್ಸ್ ಕಟ್ಬಿಟ್ಟು ನಿಮ್ಗೆ ಹಾಕ್ಬೋದು. ರೂಲ್ಸ್ ತಿಳ್ಕೊಂಡು ಮಾತಾಡೋಕೆ ಹೇಳಿ ಜನಕ್ಕೆ. ದುಡ್ಡಿನ ವ್ಯವಹಾರ ಇದು, ದುಡ್ಡು. ಸುಮ್ಮನೆ ಪಬ್ಲಿಕ್ ಫಿಗರ್ ಅವನು, ಚಿಕ್ಕವನಲ್ಲ ಅವನು. ಯಾವುದೋ ಒಂದು ಗೊತ್ತಿಲ್ದಿರೋ ರೆಕಗ್ನೈಸ್ ಪರ್ಸನ್ಗೆ ಬಸ್ಟ್ ಬರೋದು 88. ಹೌದು. ಅದು ಆಮೇಲೆ ನಮ್ದು ಈಗ ಚಿಕ್ಕ ಬಜೆಟ್, ಮುಂದಕ್ಕೆ ಬರ್ತಾ ದೊಡ್ಡದಾಗುತ್ತೆ. ಹಿಂಗೆ ಯಶ್ಮನೆಯವ್ರು ಬೆಳೆದವ್ರೆ ಅಂದರೆ ಸುಮ್ಮನೆ ಬೆಳೆದವ್ರ? ದಡ್ರ ಯಶ್ಮನೆಯವರು ಯಾರೂ ಇಲ್ಲ ಯಶ್ಗೆ. ಯಶಮ್ಮ ಯಶಪ್ಪ ಅಥವಾ ಯಾರೋ ದೊಡ್ಡವ್ರು ಯಾರು ಬಂದು ನಿಂತ್ಕೊಂಡು ಯಶ್ಗೆ ಮಾಡಿಲ್ಲ. ಎಷ್ಟು ಟ್ಯಾಲೆಂಟು ನಮ್ಮ ಒಂದು ಫ್ಯಾಮಿಲಿ ಕುಟುಂಬದ ಸಪೋರ್ಟಲ್ಲಿ ಅವ್ನು ಬೆಳೆದಿರೋದು. ಬುದ್ಧಿವಂತರು ಇರ್ತಾರಲ್ವಾ, ಇಲ್ದೇನೆ ಎಷ್ಟು ಬೆಳೀತಾರ, ಅಷ್ಟೊಂದು ತಿಳ್ಕೊಬೇಕಲ್ವಾ. ಇನ್ನೊಬ್ರ ಮನೆ ವಿಷಯಕ್ಕೆ ಯಾವಾಗಲೂ ತಲೆ ಹಾಕೋದ್ಕಿಂತ ಅವ್ರ ಮನೆ ವಿಷಯ ನೀಟಾಗಿ ನೋಡ್ಕೊಂಡ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ.